ವೀಕ್ಷಕರೇ ನಮಸ್ಕಾರ. ಇವತ್ತಿನ ಕೃಷಿ ಋಷಿಯ ಅಂಗಳದಲ್ಲಿ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ವೀಕ್ಷಕರೇ, ಇವತ್ತು ಮೈಸೂರು ತಾಲೂಕಿನ ಸಹಾಯಕ ಕೃಷಿ ನಿರ್ದೇಶಕರ ಕಚೇರಿಗೆ ಬಂದಿದ್ದೇವೆ. ಇವತ್ತಿನ ಕಲ್ಸಿನಲ್ಲಿ ಇಲ್ಲಿನ ಸಹಾಯಕ ಕೃಷಿ ಅಧಿಕಾರಿಯಾಗಿರುವಂತಹ ಡಾಕ್ಟರ್ ಜಯರಾಮ್ ಬೇಡಿ ಸರ್ ಅವ್ರನ್ನ ಮಾತಾಡಿಸಿ ಈ ಮೈಸೂರು ಒಂದು ಜಿಲ್ಲೆಯಲ್ಲಿ ಯಾವ್ಯಾವೆಲ್ಲ ಬೆಳೆಗಳಿಗೆ ವಿಮೆಯನ್ನು ಕೊಡ್ತಾ ಇದ್ದಾರೆ, ಎಷ್ಟು ಮೊತ್ತದಲ್ಲಿ ವಿಮೆಯನ್ನು ನಾವು ರೈತರಾಗಿರೋರು ಭರಿಸಬೇಕು, ಜೊತೆಗೆ ಕೃಷಿ ಯಂತ್ರೋಪಕರಣಗಳಿಗಾಗಿ ಏನೇನು ಸವಲತ್ತುಗಳು ಇವರು ಕೃಷಿ ಇಲಾಖೆಯಿಂದ ಕೊಡ್ತಾ ಇದ್ದಾರೆ, ಅದ್ರ ಜೊತೆಗೆ ಈ ಕೃಷಿ ಭಾಗ್ಯ ಯೋಜನೆ ಅಂದರೆ ಏನು, ಅದರಲ್ಲಿ ಏನೇನು ಕಂಡೀಷನ್ಗಳಿರ್ತವೆ, ಈಗ ನಾವು ಕೃಷಿ ಹೊಂಡವನ್ನು ಒಂದು ಸಬ್ಸಿಡಿಯಲ್ಲಿ ತಗೋಬೇಕಾದ್ರೆ ಅನ್ನುವ ಎಲ್ಲ ಮಾಹಿತಿಗಳನ್ನು ಅವರಿಂದ ಕೇಳಿ ತಿಳಿದುಕೊಂಡು ಬರೋಣ ಬನ್ನಿ. ಎಲ್ಲ ರೈತ ಬಾಂಧವರಿಗೆ ನಮಸ್ಕಾರ. ಕೃಷಿ ಇಲಾಖೆಯಲ್ಲಿ ಆ ಒಂದು ಸಂಸ್ಥೆಗಳು ಜಿಲ್ಲಾ ಮಟ್ಟದಲ್ಲಿ ಜಂಟಿ ಕೃಷಿ ನಿರ್ದೇಶಕರ ಒಂದು ಕಚೇರಿ ಕರ್ತವ್ಯ ನಿರ್ವಹಿಸ್ತದೆ. ಉಪವಿಭಾಗ ಮಟ್ಟದಲ್ಲಿ ಉಪಕೃಷಿ ನಿರ್ದೇಶಕರ ಕಚೇರಿ ಕರ್ತವ್ಯ ನಿರ್ವಹಿಸುತ್ತದೆ. ಅದೇ ರೀತಿ ತಾಲೂಕು ಮಟ್ಟದಲ್ಲಿ ಸಹಾಯಕ ಕೃಷಿ ನಿರ್ದೇಶಕರ ಕಚೇರಿ ಕೆಲಸ ನಿರ್ವಹಿಸ್ತದೆ. ಅಂತಿಮವಾಗಿ ಹೋಬಳಿ ಕೇಂದ್ರಗಳಲ್ಲಿ ರೈತ ಸಂಪರ್ಕ ಕೇಂದ್ರಗಳು ಕರ್ತವ್ಯವನ್ನು ನಿರ್ವಹಿಸ್ತಾ ಬರ್ತದೆ. ಇದು ನಮ್ಮ ಒಂದು ಕೃಷಿ ಇಲಾಖೆಯ ಸಂಸ್ಥೆಗಳು ಯಾವ ರೀತಿ ಕೆಲಸ ನಿರ್ವಹಿಸ್ತದೆ ಅನ್ನೋದ್ರ ಬಗ್ಗೆ. ಹೋಬಳಿ ಮಟ್ಟದಲ್ಲಿ ರೈತ ಸಂಪರ್ಕ ಕೇಂದ್ರಗಳು ಅಲ್ಲಿ ನಾವು ಆ ಹೋಬಳಿ ವ್ಯಾಪ್ತಿಯ ರೈತರುಗಳ ಒಂದು ಜಮೀನಿನ ಪಹಣಿ, ಆಧಾರ್ ಸಂಖ್ಯೆ ಮತ್ತು ಅವರ ಒಂದು ಬ್ಯಾಂಕ್ ಪಾಸ್ ಪುಸ್ತಕದ ಪ್ರತಿಗಳನ್ನ ಪಡ್ಕೊಂಡು FIDಗಳನ್ನ, ಆ ರೈತರ ಒಂದು ಫ್ರೂಟ್ಸ್ FIDಗಳನ್ನು ನಾವು ಫ್ರೂಟ್ಸ್ ತಂತ್ರಾಂಶದಲ್ಲಿ ನಿರ್ವಹಿಸ್ತಾ ಇದ್ದೀವಿ. ಆ ಒಂದು ಫ್ರೂಟ್ಸ್ ತಂತ್ರಾಂಶ ಹಾಗೂ ಕೃಷಿ ಇಲಾಖೆಯಲ್ಲಿ ನಾವಂತೂ ಕಿಸಾನ್ ತಂತ್ರಾಂಶ, ಯಾವುದೇ ಒಂದು ಪರಿಕರಗಳನ್ನ ನಾವು ರೈತರಿಗೆ ಸಹಾಯಧನದಲ್ಲಿ ವಿತರಣೆ ಮಾಡುವಾಗ ಈ ಎರಡನ್ನು ಬಳಸಿ ನಾವು ರೈತರಿಗೆ ಸಹಾಯಧನದಲ್ಲಿ ಪರಿಕರಗಳನ್ನು ವಿತರಣೆ ಮಾಡೋ ಒಂದು ಕರ್ತವ್ಯ ನಡೀತಿರ್ತದೆ. ಕೃಷಿ ಇಲಾಖೆಯಲ್ಲಿನ ಸವಲತ್ತುಗಳನ್ನು ಪಡೆಯೋದಕ್ಕೆ ರೈತರುಗಳು ಏನು ಮಾಡ್ಬೋದು ಅಂತ ಹೇಳಿದ್ರೆ, ತಮ್ಮ ಹೋಬಳಿ ವ್ಯಾಪ್ತಿಯ ರೈತ ಸಂಪರ್ಕ ಕೇಂದ್ರಗಳಿಗೆ ಭೇಟಿ ನೀಡಿ ಅವರು ತಮ್ಮ ಆಧಾರ್ ನಂಬರನ್ನ ಅಲ್ಲಿನ ಒಂದು ಸಿಬ್ಬಂದಿಗಳಿಗೆ ತಿಳಿಸಿದ್ದು, ಅವರು ಆ ಸಂಬಂಧಪಟ್ಟ ರೈತರ FIDಗಳಿಗೆ, ಉದಾಹರಣೆಗೆ ಒಬ್ಬ ರೈತ ಒಂದು ಬಿತ್ತನೆ ಬೀಜನ ಸಹಾಯಧನದಲ್ಲಿ ಪಡೆದುಕೊಳ್ಬೇಕು ಅಂತ ಬಂದಾಗ ಆ ಒಂದು ಬಿತ್ತನೆ ಬೀಜವನ್ನು ಕಿಸಾನ್ ತಂತ್ರಾಂಶದಲ್ಲಿ ಈಗಾಗಲೇ ಅದು ಜಿಲ್ಲಾ ಮಟ್ಟದಿಂದ ತಾಲೂಕು ಮಟ್ಟದಿಂದ ರೈತ ಸಂಪರ್ಕ ಕೇಂದ್ರಗಳಿಗೆ ಪ್ರತಿ ಒಂದು ಬೆಳೆವಾರು, ತಳಿವಾರು ಗುರಿಯನ್ನು ನಿಗದಿಪಡಿಸಲಾಗಿರುತ್ತದೆ. ಅದೇ ರೀತಿ ಆ ಒಂದು ರೈತನಿಗೆ ಎಷ್ಟು ಹೆಕ್ಟೇರ್, ಎಷ್ಟು ವಿಸ್ತೀರ್ಣದ ಜಮೀನು ಇರುತ್ತದೆ, ಆ ವಿಸ್ತೀರ್ಣದಕ್ಕೆ ತಕ್ಕಂತೆ ಅವರುಗಳಿಗೆ ಸದರಿ ಬಿತ್ತನೆ ಬೀಜಗಳನ್ನ ರೈತವಂತಿಕೆಯನ್ನು ಪಡೆದುಕೊಂಡು ನೀಡುವಂಥ ಕೆಲಸ ಆಗ್ತಾ ಇರ್ತದೆ. ಈ ಒಂದು ರೈತ ಸಂಪರ್ಕ ಕೇಂದ್ರಗಳಿಗೆ ಪರಿಕರಗಳನ್ನ ಸರಬರಾಜು ಮಾಡುವಂಥ ಸಂಸ್ಥೆಗಳಿಗೆ ಯಾವ ರೀತಿ ಒಂದು ಸಹಾಯಧನ, ಸರ್ಕಾರದ ಸಹಾಯಧನ ಆ ಸಂಸ್ಥೆಗಳಿಗೆ ಯಾವ ರೀತಿ ಒಂದು ತಲುಪುತ್ತದೆ ಅನ್ನೋದು ಹೇಳಬೇಕು ಅಂತ ಅಂದರೆ, ಈ ಒಂದು ಸರಬರಾಜು ಸಂಸ್ಥೆಗಳು ಅವು ಆಯಾ ರೈತ ಸಂಪರ್ಕ ಕೇಂದ್ರಗಳಿಗೆ ಪರಿಕರಗಳನ್ನ ವಿತರಣೆ ಮಾಡಿದ ನಂತರ ಆ ಒಂದು ಡೆಲಿವರಿ ಚೆಲ್ಲನ್ನು, ಅವರೊಂದು ಕ್ರೆಡಿಟ್ ಬಿಲ್ಗಳನ್ನ ಪಡೆದುಕೊಂಡು ರೈತ ಸಂಪರ್ಕ ಕೇಂದ್ರಗಳ ತಾಲೂಕು ಮಟ್ಟದಲ್ಲಿ ಸರ್ಕಾರದ ಒಂದು ಸಹಾಯಧನದ ಬಿಲ್ಲನ್ನು ತಯಾರಿಸಲಾಗ್ತದೆ. ಆ ಒಂದು ಸರ್ಕಾರದ ಸಹಾಯಧನದ ಬಿಲ್ಲಿಗೆ ಉಪಕೃಷಿ ನಿರ್ದೇಶಕರು, ಆ ವ್ಯಾಪ್ತಿಯ ತಾಲೂಕು ವ್ಯಾಪ್ತಿಯ ಉಪಕೃಷಿ ನಿರ್ದೇಶಕರಿಂದ ಮೇಲುರುಜುವನ್ನು ಪಡೆದುಕೊಂಡು ತದನಂತರ ಸಂಬಂಧಪಟ್ಟ ಖಜಾನೆಯಲ್ಲಿ ಅದನ್ನು ಸಲ್ಲಿಸಿ ಸದರಿ ಸಂಸ್ಥೆಗಳಿಗೆ ಸಹಾಯಧನದ ಮೊತ್ತ ಪಾವತಿಯಾಗ್ತದೆ. ಇದು ನಮ್ಮ ಕೃಷಿ ಇಲಾಖೆಯಲ್ಲಿ ಸರಬರಾಜು ಸಂಸ್ಥೆಗಳಿಗೆ ಯಾವೊಂದು ರೀತಿ ಸಹಾಯಧನ ಪಡೆದುಕೊಳ್ತವೆ ಅನ್ನೋದ್ರ ಬಗ್ಗೆ ಆಯಿತು. ಈ ಒಂದು ರೈತ ಸಂಪರ್ಕ ಕೇಂದ್ರಗಳು ಯಾವ ರೀತಿ ಕರ್ತವ್ಯ ನಿರ್ವಹಿಸ್ತದೆ ಅನ್ನೋದು ಹೇಳಬೇಕು ಅಂದರೆ, ರೈತ ಸಂಪರ್ಕ ಕೇಂದ್ರಗಳಲ್ಲಿ ಕೃಷಿ ಅಧಿಕಾರಿಗಳು ಮುಖ್ಯಸ್ಥರಾಗಿ ಕೆಲಸ ನಿರ್ವಹಿಸ್ತಾ ಇದ್ದಾರೆ. ಅದೇ ರೀತಿ ಕೃಷಿ ಅಧಿಕಾರಿಗಳಿಗೆ, ರೈತ ಸಂಪರ್ಕ ಕೇಂದ್ರಗಳಿಗೆ, ಪ್ರತಿಯೊಂದು ರೈತ ಸಂಪರ್ಕ ಕೇಂದ್ರಗಳಿಗೆ ಒಬ್ಬರು ಸಹಾಯಕ ತಾಂತ್ರಿಕ ವ್ಯವಸ್ಥಾಪಕರು, ನಾವು ATM ಅಂತ ಹೇಳ್ತೀವಿ, ಒಂದು ಆತ್ಮ ಯೋಜನೆಯಡಿ ಅವರುಗಳನ್ನ ನಿರಂತರವಾಗಿ ನಾವು ಪ್ರತಿ ವರ್ಷ ಹೊರಗುತ್ತಿಗೆ ಅದಾದ ಮೇಲೆ ಅವರ ಕರ್ತವ್ಯನ, ಅವರ ಸೇವೆಯನ್ನು ಪಡೆದುಕೊಳ್ತಾ ಬರ್ತಾ ಇದ್ದೀವಿ. ಅದೇ ರೀತಿ ರೈತ ಸಂಪರ್ಕ ಕೇಂದ್ರಗಳಲ್ಲಿ ನಿರ್ವಹಿಸುವಂಥ ದಾಸ್ತಾನುಗಳನ್ನ ನಿರ್ವಹಿಸೋದಕ್ಕೆ ನಾವು ಒಂದು ಲೆಕ್ಕ ಸಹಾಯಕರುಗಳನ್ನು ಕೂಡ ಹೊರಗುತ್ತಿಗೆ ಆಧಾರದ ಮೇಲೆ ಅವರ ಸೇವೆಯನ್ನು ಕೂಡ ನಾವು ಪಡೆದುಕೊಳ್ತಾ ಇರ್ತೀವಿ. ಇದು ಆ ರೈತ ಸಂಪರ್ಕ ಕೇಂದ್ರದ ಒಂದು ಸಿಬ್ಬಂದಿ ವಿಚಾರವಾಗಿ ತಿಳಿಸ್ಬೇಕು ಅಂತಂದರೆ,
ಮುಂದುವರಿದು ರೈತ ಸಂಪರ್ಕ ಕೇಂದ್ರಗಳಲ್ಲಿ ಏನೆಲ್ಲ ಪರಿಕರಗಳು ನಾವು ರೈತರಿಗೆ ಸಿಗುತ್ತದೆ ಅನ್ನೋದು ತಿಳಿಸ್ಬೇಕು ಅಂತಂದರೆ, ಮೊದಲಿಗೆ ಬಿತ್ತನೆ ಬೀಜ, ತದನಂತರ ಲಘು ಪೋಷಕಾಂಶಗಳು ಅಂತ ಹೇಳಿದ್ರೆ ಜಿಂಕ್, ಬೋರಾಕ್ಸು, ಜಿಪ್ಸಮ್ಮು, ಈ ಒಂದು ಲಘು ಪೋಷಕಾಂಶಗಳು ಸಿಗುತ್ತೆ. ಅದೇ ರೀತಿ ಲಘು ಪೋಷಕಾಂಶಗಳ ಮಿಶ್ರಣಗಳು ಕೂಡ ರೈತರಿಗೆ 1 kg ಪ್ಯಾಕೆಟ್ಗಳಲ್ಲಿ ಸಿಗುತ್ತದೆ. ಮತ್ತು ರೈತರಿಗೆ ತಾವು ಬೆಳೆದಂಥ ಬೆಳೆಗಳನ್ನ ರಕ್ಷಣೆ ಮಾಡ್ಕೊಳ್ಳಿಕ್ಕೆ ಟಾರ್ಪಲ್ಗಳು ವಿತರಣೆ ಕೂಡ ಸಹಾಯಧನದಲ್ಲಿ ಆಗ್ತಾ ಇರ್ತದೆ. ಅದು 8x6 ಮೀಟರ್ದು ಸೈಜಿನ ಒಂದು 250 GSM ಇರುವಂಥ ಒಂದು ಟಾರ್ಪಲ್ಗಳು ವಿತರಣೆ ಕೂಡ ರೈತ ಸಂಪರ್ಕ ಕೇಂದ್ರಗಳಲ್ಲಿ ಆಗ್ತದೆ. ಅದೇ ರೀತಿ ಉಳಿದಂತೆ ಕೃಷಿ ಯಾಂತ್ರೀಕರಣ ಉಪಕರಣಗಳು ಮತ್ತು ಸೂಕ್ಷ್ಮ ನೀರಾವರಿ ಘಟಕಗಳು ಕೂಡ ರೈತ ಸಂಪರ್ಕ ಕೇಂದ್ರಗಳಲ್ಲಿ ದೊರಕುತ್ತದೆ ರೈತರಿಗೆ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ಇನ್ನು ಮುಂದುವರೆದು ಈಗ ನಾವು ಮೈಸೂರು ತಾಲೂಕಿನಲ್ಲಿ ಆಗ್ಬೋದು, ಇತರೆ ರಾಜ್ಯವ್ಯಾಪಿ ಕೃಷಿ ಇಲಾಖೆಯಿಂದ ಯಾವ ಒಂದು ಯೋಜನೆಗಳನ್ನ ನಾವು ಅನುಷ್ಠಾನ ಮಾಡ್ತಾಯಿದ್ದೀವಿ ಅನ್ನೋದ್ರ ಬಗ್ಗೆ ತಿಳ್ಕೊಳ್ತಾ ಹೋದರೆ, ನಾವು ಮೊದಲಿಗೆ ನಮಗೆ ಮೈಸೂರು ಜಿಲ್ಲೆ ಪೂರ್ವ ಮುಂಗಾರು ಹಂಗಾಮಿನಿಂದ ಶುರುವಾಗ್ತದೆ. ಪೂರ್ವ ಮುಂಗಾರಿಗೆ ನಾವು ಬಿತ್ತನೆ ಬೀಜವನ್ನು ವಿತರಣೆ ಮಾಡುವಂಥ ಕೆಲಸನ ನಿರ್ವಹಿಸ್ತಾ ಇದ್ದೀವಿ. ಪೂರ್ವ ಮುಂಗಾರಿಗೆ ಮೈಸೂರು ತಾಲೂಕಿಗೆ ನಾವು ದ್ವಿದಳ ಧಾನ್ಯಗಳ ಬಿತ್ತನೆ ಬೀಜಗಳು ಅಂತ ಹೇಳಿದ್ರೆ ಅಲಸಂದೆ, ಹೆಸರು, ಉದ್ದು, ತೊಗರಿ, ಈ ಒಂದು ಧಾನ್ಯಗಳ ನಾವು ಬಿತ್ತನೆ ಬೀಜಗಳನ್ನ ಈಗಾಗಲೇ ಅದು ಭಾಗಶಃ ಪೂರ್ಣಗೊಂಡಿದೆ ಮೈಸೂರು ತಾಲೂಕಿನಲ್ಲಿ. ಅವನ್ನು ನಾವು ಸಹಾಯಧನದಲ್ಲಿ ವಿತರಣೆ ಮಾಡ್ತಾ ಹೋಗ್ತೀವಿ. ಅದು ಪ್ರತಿ ಸಾಮಾನ್ಯ ವರ್ಗದ ರೈತರಿಗೆ ಹಾಗೂ ಪರಿಶಿಷ್ಟ ಜಾತಿ ಪಂಗಡದ ರೈತರಿಗೆ ಸಹಾಯಧನದಲ್ಲಿ ವಿತರಣೆ ಮಾಡ್ತಾ ಹೋಗ್ತೀವಿ. ಈ ಒಂದು ದ್ವಿದಳ ಧಾನ್ಯಗಳಿಗೆ ಸಹಾಯಧನ ಅಂತ ಹೇಳಿದ್ರೆ ಸಾಮಾನ್ಯ ವರ್ಗದ ರೈತರಿಗೆ 25 ರೂಪಾಯಿ, ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ರೈತರಿಗೆ ಆದರೆ 32 ರೂಪಾಯಿ 50 ಪೈಸೆ ಪ್ರತಿ KGಗೆ ಅವರಿಗೆ ಸಹಾಯಧನ ದೊರಕ್ತದೆ. ಬಾಕಿ ಮೊತ್ತವನ್ನು ರೈತವಂತಿಕೆಯನ್ನು ನಾವು ಆ ಸಂಸ್ಥೆಗಳಿಗೆ ಪಾವತಿ ಮಾಡುವಂಥ ಕೆಲಸನ ಮಾಡ್ತಾ ಹೋಗ್ತೀವಿ. ಮುಂದುವರಿದು ಪೂರ್ವ ಮುಂಗಾರಿಗೆ ದ್ವಿದಳ ಧಾನ್ಯ, ಸ್ವಲ್ಪ ತಡಮುಂಗಾರಿಗೆ ಮೈಸೂರು ತಾಲೂಕಿನಲ್ಲಿ ರಾಗಿ ಬೆಳೆ ಹೆಚ್ಚಿನ ಭಾಗದಲ್ಲಿ ಬರ್ತದೆ. ರಾಗಿ ಮತ್ತು ಭತ್ತ ಬಹುಮುಖ್ಯ ಬೆಳೆಗಳಾಗ್ತದೆ. ಕೆಲವೊಂದು ಭಾಗದಲ್ಲಿ ಮುಸ್ಕಿನ ಜೋಳ ಕೂಡ ಬರ್ತದೆ. ಈ ಒಂದು 3 ಬೆಳೆಗಳಿಗೆ ಅದಕ್ಕೂ ಕೂಡ ನಾವು ಬಿತ್ತನೆ ಬೀಜನ ದಾಸ್ತಾನನ್ನು ಈಗಾಗಲೇ ಎಲ್ಲ ರೈತ ಸಂಪರ್ಕ ಕೇಂದ್ರಗಳಲ್ಲಿ ಅದನ್ನು ದಾಸ್ತಾನೀಕರಿಸಿ ಕೊಂಡೊಯ್ಯುತ್ತೇವೆ. ರೈತರುಗಳು ತಮ್ಮ ಯಥಾವತ್ತಾಗಿ ಆಧಾರ್ ನಂಬರನ್ನು ನೀಡಿ ಸವಲತ್ತುಗಳನ್ನ ಪಡ್ಕೋಬೋದು. ಫಾರ್ಮ್ ಟಿವಿ ವೀಕ್ಷಕ ರೈತರ ಬೆಳೆ ರಕ್ಷಣೆ ಈಗ ಹಿಂದೆಂದಿಗಿಂತ ಸುಲಭ, ಸರಳ, ಸುರಕ್ಷಿತ. ಶ್ರಮಜೀವಿಯಿಂದ ಸೂಕ್ಷ್ಮ ಪೋಷಕಾಂಶ, ಸೂಕ್ಷ್ಮಾಣುಜೀವಿ ಮತ್ತು ಬೇರುವರ್ಧಕಗಳು, ಕಾಳುಮೆಣಸು ಸೊರಗು ರೋಗ ತಡೆಗೆ ಟ್ರೈಕೋಡರ್ಮಾ ಸುಡೋಮೋನಾಸ್, ಸಮೃದ್ಧ ಬೆಳವಣಿಗೆ, ರೋಗ ನಿರೋಧಕ ಶಕ್ತಿಗೆ IISR ಪೆಪ್ಪರ್ ಸ್ಪೆಷಲ್, ಕೋಕೋ ಗಿಡಗಳ ಆರೋಗ್ಯಕ್ಕೆ ಜಿಂಕ್ ಸಲ್ಫೇಟ್ ಮತ್ತು ಫೆರಸ್ ಸಲ್ಫೇಟ್, ಅಡಿಕೆ ಹಿಡಿಮುಂಡಿಗೆ ನಿರ್ವಹಣೆಗೆ ರೂಟ್ ಪವರ್, ಜಿಂಕ್ ಮತ್ತು ಬೋರಾನ್, ಖಚಿತ ಗುಣಮಟ್ಟ, ಪ್ರಾಮಾಣಿಕ ಬೆಲೆ, ನಿರಂತರ ಸಲಹಾ ಸೇವೆ. ನಮ್ಮಿಂದಲೇ ಖರೀದಿಸಿ, ನಮ್ಮ ಬದ್ಧತೆಯ ಸೇವೆಗೆ ಬೆಂಬಲ ನೀಡಿ. ಗ್ರೀನ್ ಪ್ಲಾಸ್ಟ್ ISI ಪ್ರಮಾಣೀಕೃತ ಪರಿಶುದ್ಧ HDPE ಜಿಯೋ ಮೆಂಬ್ರೇನ್ ಪಾಂಡ್ ಲೈನರ್ಗಳು ಕೃಷಿ ಹೊಂಡ, ಕೆರೆ, ಕಾಲುವೆ, ಮೀನುಕೊಳ, ಸ್ಪಿರುಲಿನಾ ಹೊಂಡಗಳಿಗೆ ಬೇಕಾದ ಆಕಾರ ಮತ್ತು ವಿಸ್ತೀರ್ಣಗಳಲ್ಲಿ ಸರ್ಕಾರದ ಸಬ್ಸಿಡಿ ಯೋಜನೆಯಡಿ ಲಭ್ಯ. 100% ಪುನರ್ಬಳಕೆ, UV ಮತ್ತು ಒಡಕು ನಿರೋಧಕ, ಪಕ್ಕಾ ಜೋಡಣೆ, 5 ವರ್ಷಗಳ ಲಿಖಿತ ವಾರಂಟಿ. ಗ್ರೀನ್ ಪ್ಲಾಸ್ಟ್. ಸಮೃದ್ಧ ಸಾವಯವ ಗೊಬ್ಬರ, MSGP ಮತ್ತು KCDC ಉತ್ಪಾದನೆ, ಫಾರ್ಮ್ ಟಿವಿಯಿಂದ ಸರಬರಾಜು. ಅತಿ ಕಡಿಮೆ ಬೆಲೆಗೆ ಅತ್ಯುತ್ತಮ ಗೊಬ್ಬರ. ಇಲ್ಲ ಭಾರಲೋಹ, ಕೃಷಿ ವಿಶ್ವವಿದ್ಯಾಲಯದಿಂದ ಪರೀಕ್ಷಿತ. ಸಾವಯವ ಇಂಗಾಲ, NPK, PH, EC ಎಲ್ಲ ನಿಗದಿತ ಮಿತಿಯಲ್ಲಿ. ಅಡಿಕೆ, ತೆಂಗು, ಬಾಳೆ, ಕಾಫಿ, ದಾಳಿಂಬೆ, ದ್ರಾಕ್ಷಿ, ಕಬ್ಬು, ಭತ್ತ, ಜೋಳ, ಹತ್ತಿ ಹೀಗೆ ಎಲ್ಲಾ ಬೆಳೆಗಳಿಗೂ ಪ್ರಶಸ್ತ. ಜೀವಂತ ಮಣ್ಣು, ಸಮೃದ್ಧ ಬೆಳೆ, ಅತ್ಯಧಿಕ ಲಾಭಕ್ಕೆ ಬಳಸಿ ಸಿಟಿ ಕಾಂಪೋಸ್ಟ್. ಮುಂದಿನ ಒಂದು ಯೋಜನೆ ಬಗ್ಗೆ ತಿಳಿಸೋದಾದರೆ, ಬೆಳೆ ವಿಮೆ
ಒಂದು ಯೋಜನೆ. ಬೆಳೆ ವಿಮೆ ಕೂಡ ಪ್ರತಿ ವರ್ಷ ಮುಂಗಾರಿಗೆ ಮೇ ಅಂತ್ಯದಲ್ಲಿ ಅಧಿಸೂಚನೆ ಆಗ್ತಾ ಇರ್ತದೆ. ಈ ವರ್ಷ ಈಗಾಗಲೇ ಅಧಿಸೂಚನೆ ಪ್ರಕಟಗೊಂಡಿದೆ. ಬೆಳೆ ವಿಮೆ ಯೋಜನೆ ಇದೊಂದು ಐಚ್ಛಿಕ ಯೋಜನೆ ಆಗಿರುತ್ತದೆ. ರೈತರು ಒತ್ತಾಯಪೂರ್ವಕವಾಗಿ ಇರೋದಿಲ್ಲ. ಕೆಲವೊಂದು ಲೋನ್ ಇರುವಂಥ ರೈತರುಗಳು ಕೂಡ ಮೊದಲಿಗೆ ಅವರು ಬೆಳೆ ವಿಮೆಗೆ ನೋಂದಾಯಿಸಿಕೊಂಡು ತದನಂತರ ತಾವು ಇಚ್ಛೆ ಪಡೆದಿದ್ದಲ್ಲಿ ಸಂಬಂಧಪಟ್ಟ ಬ್ಯಾಂಕ್ ಮುಖ್ಯಸ್ಥರಿಗೆ 7 ದಿನ ಮುಂಚಿತವಾಗಿ ಅವರು ಪತ್ರ ವ್ಯವಹಾರ ಮಾಡಿ ಅವರು ಬೆಳೆ ವಿಮೆಯಿಂದ ಆಚೆ ಕೂಡ ಬರಲಿಕ್ಕೆ ಒಂದು ಅವಕಾಶ ಇರ್ತದೆ. ಬೆಳೆ ವಿಮೆಗೆ ನಾವು ಹೆಚ್ಚು ರೈತ ಬಾಂಧವರಲ್ಲಿ ಮನವಿ ಮಾಡಿಕೊಳ್ಳೋದು, 2% ಮಾತ್ರ ನಾವು EMIನ ರೈತರು ಪಾವತಿಸಬೇಕಾಗ್ತದೆ. ಬಾಕಿ 98% ಪ್ರೀಮಿಯಂನ ಸರ್ಕಾರದಿಂದನೇ ಪಾವತಿ ಆಗ್ತದೆ. ಆದ್ದರಿಂದ ಇದರ ಒಂದು ಅನುಕೂಲನ ಹೆಚ್ಚು ಬಳಸ್ಕೊಳ್ಬೇಕು ಅಂತ ನಾನು ರೈತ ಬಾಂಧವರಲ್ಲಿ ಮನವಿ ಮಾಡ್ಕೊಳ್ತೀನಿ. ವಿಪತ್ತುಗಳು ಸಂಭವಿಸಿದಾಗ ಈ ಬೆಳೆ ವಿಮೆ ತುಂಬ ಮುಖ್ಯವಾಗಿ ಅನುಕೂಲ ಆಗ್ತದೆ ರೈತ ಬಾಂಧವರಿಗೆ ಅನ್ನೋದನ್ನ ಈ ಸಂದರ್ಭದಲ್ಲಿ ನಾನು ತಿಳಿಸ್ತಾ ಹೋಗ್ತೀನಿ. ಈ ಬೆಳೆ ವಿಮೆಗೆ ರೈತರು ನೋಂದಾಯಿಸ್ಕೊಳ್ಳಬಹುದು ಅಂದರೆ ಯಾವ ರೀತಿ ನೋಂದಾಯಿಸ್ಕೊಳ್ಬೋದು ಅಂದರೆ ಸಮೀಪದ ಗ್ರಾಮ 1 ಕೇಂದ್ರಗಳಿಗೆ ಅವರು ತೆರಳಿ ಅಥವಾ ನಾಗರಿಕ ಸೇವಾ ಕೇಂದ್ರಗಳಿಗೆ ಅಥವಾ ಬ್ಯಾಂಕ್ಗಳಿಗೆ ತೆರಳಿ ತಮ್ಮ ಜಮೀನಿನ RTC, ಬ್ಯಾಂಕ್ ಪಾಸ್ ಪುಸ್ತಕ ಮತ್ತು ಆಧಾರ್ ಪ್ರತಿಯನ್ನು ನೀಡಿದಾಗ ಅವರು ಯಾವ ಬೆಳೆಗೆ ಇಚ್ಛೆ ಪಡ್ತಾರೆ ಆ ಬೆಳೆಗೆ ನೋಂದಾಯಿಸ್ಕೊಳ್ಳುವಂಥ ಕೆಲಸನ ಮಾಡಬಹುದು. ಮೈಸೂರು ತಾಲೂಕಿನಲ್ಲಿ ಯಾವೆಲ್ಲ ಬೆಳೆಗಳು ನಿರ್ಧರಿತ ಬೆಳೆಗಳು ಅಂತ ಹೇಳಿದ್ರೆ ಅಲಸಂದೆ, ಉದ್ದು, ಎಳ್ಳು, ಜೋಳ, ಅದೇ ರೀತಿ ತೊಗರಿ, ಮುಸ್ಕಿನ ಜೋಳ, ರಾಗಿ, ಹುರುಳಿ, ಹೆಸರು, ಹತ್ತಿ, ನೆಲಗಡಲೆ ಮತ್ತು ಭತ್ತ, ಈ ಒಂದು ಬೆಳೆಗಳು ನಮ್ಮ ಮೈಸೂರು ತಾಲೂಕಿನ ರೈತ ಬಾಂಧವರು ಈ ಬೆಳೆಗಳಿಗೆ ಅವರು ಬೆಳೆ ವಿಮೆಗೆ ನೋಂದಾಯಿಸಿಕೊಳ್ಬೋದು ಅಂತ ತಿಳಿಸ್ತೀನಿ. ಬೇರೆ ಬೆಳೆ ವಿಮೆಗೆ ವಿಪತ್ತು ಯಾವ್ಯಾವ ಸಂದರ್ಭದಲ್ಲಿ ಬೆಳೆ ವಿಮೆ ರೈತರ ಒಂದು ಭಾಗಕ್ಕೆ ಅನುಕೂಲವಾಗಿ ಸಂಭವಿಸ್ತದೆ ಅಂತ ಹೇಳಬೇಕು ಅಂತಂದರೆ, ಕೆಲವೊಂದು ಬಾರಿ ಮಳೆ ಅಭಾವದಿಂದ ಬಿತ್ತನೆ ವಿಫಲ ಆಗ್ತದೆ. ಬಿತ್ತನೆ ಮಾಡಿದ ನಂತರ ವಿಫಲ ಆಗ್ತದೆ. ಆ ಒಂದು ಸಂದರ್ಭಗಳಲ್ಲಿ ಕೂಡ ಅವರಿಗೆ ಅನುಕೂಲ ಆಗ್ತದೆ. ಮತ್ತು ಬೆಳೆ ಕಟಾವಾದ ನಂತರ ಜಮೀನಿನಲ್ಲಿ ಒಣಗಲು ಬಿಟ್ಟಿದ್ದಾಗ ಅತಿ ಹೆಚ್ಚು ಮಳೆಯಾಗಿ ಅಲ್ಲೇ ಅವರಿಗೆ ನಷ್ಟ ಸಂಭವಿಸ್ತಾ ಇದೆ. ಆ ಒಂದು ಸಂದರ್ಭಗಳಲ್ಲಿ ಕೂಡ ರೈತರಿಗೆ ಬೆಳೆ ವಿಮೆ ಅನುಕೂಲ ಆಗ್ತದೆ. ಅದು ಮುಂದುವರಿದು ನಾವು ಯೋಜನೆಗಳ ಬಗ್ಗೆ ಮಾತಾಡ್ತಾ ಇದ್ದೀವಿ. ಮುಂದುವರಿದು ನಾವು ಬೆಳೆ ಸಮೀಕ್ಷೆ, ಅದು ಕೂಡ ಒಂದು ಯೋಜನೆಯಾಗಿ ಈಗಾಗಲೇ 2018-19 ಇಂದನೂ ಇದ್ರ ಬಗ್ಗೆ ನಮ್ಮಲ್ಲಿ ಬೆಳೆ ಸಮೀಕ್ಷೆ ನಡೀತಾ ಬರ್ತಾ ಇದೆ. ಮೈಸೂರು ಜಿಲ್ಲೆಯಲ್ಲಿ 4 ಹಂಗಾಮಿಗೂ ಕೂಡ ನಾವು ಬೆಳೆ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದೀವಿ. ಪೂರ್ವ ಮುಂಗಾರು, ಮುಂಗಾರು ಮತ್ತು ಬೇಸಿಗೆ ಮತ್ತು ಹಿಂಗಾರು, ಈ ಒಂದು 4 ಹಂಗಾಮುಗಳಿಗೆ ಕೂಡ ನಾವು ಬೆಳೆ ಸಮೀಕ್ಷೆ ಕಾರ್ಯವನ್ನು ನಾವು ನಡೀತಾ ಇದ್ವಿ. ಈಗ 3 ವರ್ಷಗಳಿಂದ ರೈತರುಗಳು ಕೂಡ ಸ್ವತಃ ತಾವೇ ತಮ್ಮ ಜಮೀನಿನಲ್ಲಿ ಬೆಳೆದ ಬೆಳೆಗಳನ್ನ ಸಮೀಕ್ಷೆ ಮಾಡ್ಕೊಳ್ಳಿಕ್ಕೆ ಕೂಡ ಪ್ರತಿ ಹಂಗಾಮಿಗೆ ಮೊದಲು ಫಾರ್ಮರ್ಸ್ ಕ್ರಾಪ್ ಸರ್ವೆ ಆ್ಯಪ್ ಅಂದ್ಬಿಟ್ಟು ಗೂಗಲ್ ಪ್ಲೇಸ್ಟೋರ್ನಲ್ಲಿ ರಿಲೀಸ್ ಆಗುತ್ತೆ. ಅದನ್ನು ರೈತರುಗಳು ತಾವೇ ಸ್ವತಃ ಡೌನ್ಲೋಡ್ ಮಾಡಿಕೊಂಡು ತಮ್ಮ ಜಮೀನಿನಲ್ಲಿ ಬೆಳೆದಂಥ ಬೆಳೆಗಳನ್ನ ಅಲ್ಲಿ ಸಮೀಕ್ಷೆ ಮಾಡಲಿಯೂ ಕೂಡ ಅವಕಾಶ ಇರ್ತದೆ. ಅದಕ್ಕೆ ತಾವು ಆ ಪ್ರತಿಯೊಂದು ಗ್ರಾಮಕ್ಕೆ ಒಂದೊಂದು ಖಾಸಗಿ ನಿವಾಸಿಗಳನ್ನ ನಿಯೋಜನೆ ಕೂಡ ಮಾಡಲಾಗ್ತದೆ. ಆ ಖಾಸಗಿ ನಿವಾಸಿಗಳಿಗೆ ಒಂದು ಸಮೀಕ್ಷೆಗೆ, ಒಂದು ಪ್ಲಾಟ್ನ ಸಮೀಕ್ಷೆಗೆ 10 ರೂಪಾಯಿ, 11 ರೂಪಾಯಿ, ಈಗ 11 ರೂಪಾಯಿ ಆಗಿದೆ. 11 ರೂಪಾಯಿನ ಸಹಾಯಧನ ಗೌರವಧನವಾಗಿ ನೀಡಲಾಗ್ತದೆ. ರೈತರುಗಳು ತಾವು ರೈತರ ಸಮೀಕ್ಷೆ ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಂಡು ಆ ಸಂಬಂಧಪಟ್ಟ ಖಾಸಗಿ ನಿವಾಸಿಗಳಿಂದ ಕೂಡ ಅವರು ಸಹಾಯನ ಪಡೆದುಕೊಂಡು ತಾವು ಬೆಳೆನ ದಾಖಲೀಕರಣ ಮಾಡ್ಬೋದು. ರೈತರೇ ಸ್ವತಃ ತಮ್ಮ ಜಮೀನಿನ ಬೆಳೆ ಸಮೀಕ್ಷೆಯನ್ನು ಮಾಡಿದಾಗ ನಿಖರತೆ ಹೆಚ್ಚಾಗಿರುತ್ತದೆ ಅಂತ ನಾನು ಈ ಸಂದರ್ಭದಲ್ಲಿ ತಿಳಿಸ್ತಿದ್ದೇನೆ. ಈ ಒಂದು ದತ್ತಾಂಶ, ಬೆಳೆ ಸಮೀಕ್ಷೆ ದತ್ತಾಂಶ ನಮಗೆ ಯಾವುದೆಲ್ಲ ಸಂದರ್ಭಗಳಲ್ಲಿ ಉಪಯೋಗ ಆಗ್ತದೆ ಅಂತಂದರೆ, ನಮ್ಮಲ್ಲಿ ರಾಗಿ ಮತ್ತು ಭತ್ತ
ಬೆಳೆಗಳನ್ನು ಬೆಳೆದ ನಂತರ ನಾವು ಬೆಂಬಲ ಬೆಲೆ ಯೋಜನೆ ಅಡಿಯಲ್ಲಿ ಖರೀದಿ ಕೇಂದ್ರಗಳಿಗೆ ನಾವು ರೈತರು ನೋಂದಾಯಿಸಿಕೊಳ್ಳುವಾಗ ಈ ಬೆಳೆ ಸಮೀಕ್ಷೆ ದತ್ತಾಂಶ ತುಂಬಾ ಉಪಯುಕ್ತವಾಗ್ತದೆ. ಬೆಳೆ ಸಮೀಕ್ಷೆ ದತ್ತಾಂಶದ ಆಧಾರದ ಮೇಲೇ ಖರೀದಿ ಕೇಂದ್ರಗಳಲ್ಲಿ ರೈತರು ತಮ್ಮ ಬೆಂಬಲ ಬೆಲೆ ಯೋಜನೆಯಡಿ ನೋಂದಾಯಿಸಿಕೊಳ್ಳಲು ಅವಕಾಶ ಇರುತ್ತದೆ. ಬೆಳೆ ವಿಮೆಯಲ್ಲಿ ರೈತರು ಅವಕಾಶ ಪಡಿಬೇಕು ಅಂದರೆ, ಸಹಾಯಧನ ಪಡಿಬೇಕು ಅಂದರೂ ಕೂಡ, ಪರಿಹಾರಧನ ಪಡೆದುಕೊಳ್ಳಬೇಕಾದರೂ ಕೂಡ ಬೆಳೆ ಸಮೀಕ್ಷೆ ದತ್ತಾಂಶ ಅತಿ ಮುಖ್ಯವಾಗಿ ಉಪಯುಕ್ತ ಬರುತ್ತದೆ. ಕೆಲವೊಂದು ಸಂದರ್ಭಗಳಲ್ಲಿ ಬರ ಪರಿಹಾರದ ಸರ್ಕಾರದಿಂದ ಘೋಷಣೆಯಾಗುವ ಪರಿಹಾರ ಇರ್ಬೋದು, ಅತಿವೃಷ್ಟಿ ಅನಾವೃಷ್ಟಿ, ಇಂಥ ಸಂದರ್ಭಗಳಲ್ಲಿ ಕೂಡ ಬೆಳೆ ಸಮೀಕ್ಷೆ ದತ್ತಾಂಶನ ಉಪಯೋಗಕ್ಕೆ ಮಾಡಿಕೊಂಡು ರೈತರಿಗೆ ಅನುಕೂಲ ಮಾಡಿಕೊಳ್ಳುವಂಥ ಕೆಲಸ ಆಗ್ತಾಯಿದೆ. ಮುಂದುವರಿದು ಕೃಷಿ ಭಾಗ್ಯ ಯೋಜನೆ. ಕೃಷಿ ಭಾಗ್ಯ ಯೋಜನೆಯನ್ನು ಸರ್ಕಾರ 2023-24ರಿಂದ ಪುನಃ ಅನುಷ್ಠಾನಕ್ಕೆ ತರಲಾಗಿದೆ. ಮೈಸೂರು ತಾಲೂಕಿನಲ್ಲೂ ಕೂಡ ಕೃಷಿ ಭಾಗ್ಯ ಯೋಜನೆಯಡಿ ಈಗೆಲ್ಲ ಗುರಿ ನಿಗದಿಪಡಿಸಿ ಅದನ್ನು ಅನುಷ್ಠಾನ ಮಾಡಲಾಗ್ತದೆ ಅಂತ ತಿಳಿಸ್ತಾ ಇದ್ದೀನಿ. ಕೃಷಿ ಭಾಗ್ಯ ಯೋಜನೆ ಅನುಷ್ಠಾನದಲ್ಲಿ ಅದು ಒಂದು ಪ್ಯಾಕೇಜ್ ಮಾದರಿ ಅನುಷ್ಠಾನ ಮಾಡ್ಕೊಳ್ಬೇಕಾಗ್ತದೆ. ಪ್ರತಿಯೊಬ್ಬ ರೈತರು ಕನಿಷ್ಠ 1 ಎಕರೆ ವಿಸ್ತೀರ್ಣ ಇರುವಂಥ ರೈತರು ಅವರು ನಮ್ಮಲ್ಲಿ 5 ಅಳತೆಯ ಕೃಷಿ ಹೊಂಡಗಳು 10 ಮೀಟರ್, 12 ಮೀಟರು, 15 ಮೀಟರು, 18 ಮೀಟರು, 21 ಮೀಟರ್ ಈ ವಿವಿಧ ಅಳತೆಯ ಕೃಷಿ ಹೊಂಡಗಳನ್ನ ನಿರ್ಮಾಣ ಮಾಡ್ಕೊಳ್ಳುವಂಥದ್ದು. ಮೊದಲನೇ ಘಟಕವಾಗಿ ಬದು ನಿರ್ಮಾಣ ಮಾಡ್ಕೊಳ್ಳುವಂಥದ್ದು. ಬದು ನಿರ್ಮಾಣ ಮಾಡ್ಕೊಂಡ ನಂತರ ಕೃಷಿ ಹೊಂಡ ನಿರ್ಮಾಣ. ಕೃಷಿ ಹೊಂಡ ನಿರ್ಮಾಣಕ್ಕೆ ಅದು ತೇವಾಂಶನ ರಕ್ಷಣೆ ಮಾಡಿಕೊಳ್ಳೋದಕ್ಕೋಸ್ಕರ ಅದಕ್ಕೆ ಪಾಲಿಥೀನ್ ಲೇಯಿಂಗು, ಈ ಒಂದು ಟಾರ್ಪಾಲ್ ಹೊದಿಕೆಯನ್ನು ನಾವು ಕೃಷಿ ಹೊಂಡಕ್ಕೆ ಮಾಡ್ಕೊಳ್ಬೇಕಾಗ್ತದೆ. ತದನಂತರ ಆ ಕೃಷಿ ಹೊಂಡದ ನೀರನ್ನು ಉಪಯೋಗ ಮಾಡ್ಕೊಳ್ಳೋದು ಒಂದು ಡೀಸೆಲ್ ಇಂಜಿನ್ ಅಥವಾ ಪೆಟ್ರೋಲ್ ಇಂಜಿನ್ಗಳನ್ನ ಕೂಡ ಸಹಾಯಧನದಲ್ಲಿ ನೀಡಲಾಗ್ತದೆ. ತದನಂತರ ಅದನ್ನು ಸೂಕ್ಷ್ಮ ನೀರಾವರಿ ಘಟಕಗಳಿಂದ ಆ ನೀರನ್ನು ನಾವು ಬೆಳೆಗಳಿಗೆ ಉಪಯೋಗ ಮಾಡಲಿಕ್ಕೆ ಅನುಕೂಲ ಆಗುವಂಗೆ ಅದು ಒಂದು ಘಟಕವಾಗಿರುತ್ತದೆ. ಅಂತಿಮವಾಗಿ ಆ ಒಂದು ಕೃಷಿ ಹೊಂಡಕ್ಕೆ ಸುತ್ತಲೂ ತಂತಿ ಬೇಲಿ ನಿರ್ಮಾಣ ಮಾಡ್ಕೊಳ್ಳುವಂಥದ್ದು. ಇಷ್ಟು 6 ಘಟಕಗಳು ಕೂಡ ಕೃಷಿ ಭಾಗ್ಯದಲ್ಲಿ ಪ್ರತಿಯೊಬ್ಬ ರೈತರು ಕಡ್ಡಾಯವಾಗಿ ಅದನ್ನು ಪೂರ್ಣ ಮಾಡ್ಕೊಳ್ಬೇಕಾಗ್ತದೆ. ಬದು ನಿರ್ಮಾಣ, ಕೃಷಿ ಹೊಂಡ ನಿರ್ಮಾಣ, ಟಾರ್ಪಲ್ ಹಾಗೆ ಡೀಸೆಲ್ ಇಂಜಿನ್ ಈ ಒಂದು 4 ಘಟಕಗಳಿಗೆ ಕೂಡ ಸಾಮಾನ್ಯ ವರ್ಗದ ರೈತರಿಗೆ 80% ಸಹಾಯಧನ ಇರುತ್ತದೆ. ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ರೈತರಿಗೆ 90% ಸಹಾಯಧನ ಇರುತ್ತದೆ. ಸೂಕ್ಷ್ಮ ನೀರಾವರಿ ಘಟಕಗಳಿಗೆ ಸಾಮಾನ್ಯ ವರ್ಗ ಮತ್ತು ಪರಿಶಿಷ್ಟ ಜಾತಿ ಪಂಗಡದ ರೈತರಿಗೆ 90% ಸಹಾಯಧನ ಇರುತ್ತದೆ. ತಂತಿ ಬೇಲಿ ನಿರ್ಮಾಣ ಮಾಡ್ಕೊಂಡಂಥ ರೈತರಿಗೆ ಸಾಮಾನ್ಯ ವರ್ಗದ ರೈತರಿಗೆ 40% ಸಹಾಯಧನ ಇರುತ್ತದೆ. ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ರೈತರಿಗೆ 50% ಸಹಾಯಧನ ಇರುತ್ತದೆ. ಈ ಒಂದು ಕೃಷಿ ಹೊಂಡ ನಿರ್ಮಾಣ ಈ ಪ್ಯಾಕೇಜ್ ಮಾದರಿಯಲ್ಲಿ ಅಳವಡಿಸ್ಕೊಂಡಾಗ ವಿವಿಧ ಈ ರೈತರು ತಮ್ಮ ಆದಾಯದ ಮೂಲಗಳನ್ನ ಹೆಚ್ಚಾಗಿ ಹುಡ್ಕೊಳ್ಬೋದು ಅಂತ ಕೂಡ ನಾನು ಈ ಸಂದರ್ಭದಲ್ಲಿ ತಿಳಿಸೋದಕ್ಕೆ ಬಯಸ್ತೀನಿ. ವಿಶ್ವದಾದ್ಯಂತ ಪೇಟೆಂಟ್ ಪಡೆದ ನ್ಯಾನೋ ತಂತ್ರಜ್ಞಾನದಲ್ಲಿ ತಯಾರಾದ ನೂವಾಲ್ಗಿ ದ್ರಾವಣ. ನೂವಾಲ್ಗಿ ಉಪಯೋಗಿಸಿದ ಮೇಲೆ ತುಂಬ ಇಳುವರಿನೂ ಬಂದಿದೆ. ಕಾಳು ಮೆಣಸಿಗಂತೂ ಭಾಳ ಚೆನ್ನಾಗಿ ಬರುತ್ತೆ. ರೇಷ್ಮೆ ಎಲೆನೂ ಚೆನ್ನಾಗಿ ಬರ್ತದೆ. ಗಿಡಗಳು ತುಂಬ ಚೆನ್ನಾಗಿ ಬೆಳವಣಿಗೆ ಆಯಿತು. ಯಾವುದೇ ರಾಸಾಯನಿಕ ಅಥವಾ ವಿಶೇಷ ಗೊಬ್ಬರಗಳ ಗೊಡವೆ ಇಲ್ಲದೆ ಎಲ್ಲ ಬೆಳೆಗಳಲ್ಲಿ ಉತ್ತಮ ಗುಣಮಟ್ಟದ ಅಧಿಕ ಫಸಲನ್ನು ಪಡೆಯಿರಿ. ಯಾವಾಗಲೂ ನನ್ನ ಇರೋವರೆಗೂ ನೂವಾಲ್ಗಿ ಅಂತೂ ಬಿಟ್ಟು ಬಾಳಲ್ಲ ಅಂತ ಒಂದು ಭರವಸೆ ಕೊಡ್ತೀನಿ. ಫ್ಯೂಚರ್ ಬಯೋಟೆಕ್ ಸಾವಯವ ಕೃಷಿಯ ವೇಗವರ್ಧಕ. ಪೋಷಕಾಂಶ ಪೂರೈಕೆಗೆ ಎನ್ಪಿಕೆ ಕಲ್ಚರ್, ವ್ಯಾಮ್, ಪಿಎಸ್ಪಿ ಮತ್ತು ಕೆಎಂಬಿ. ಜೈವಿಕ ರೋಗ ಕೀಟ ನಿಯಂತ್ರಣಕ್ಕೆ ಟ್ರೈಕೋಡರ್ಮಾ, ಸೂಡೋಮನಾಸ್. ಸಾವಯವ ಗೊಬ್ಬರ ಉತ್ಪಾದನೆಗೆ ಕಾಂಪೋಸ್ಟ್ ಕಲ್ಚರ್. ಹೂವು ಕಾಯಿ ಉದುರುವ ಸಮಸ್ಯೆಗೆ ಕಾಮಧೇನು ಮತ್ತು ಸತ್ವ. ಮಣ್ಣಿನ ಆರೋಗ್ಯ ವೃದ್ಧಿಗೆ ಫ್ಯೂಚರ್ ಬಯೋಟೆಕ್, ಧಾರವಾಡ. ಶ್ರಮಜೀವಿ ಫಾರ್ಮ್ ಟಿವಿಯಿಂದ ಜಸ್ಟ್ ಸೀಡ್ಸ್, ಕೈತೋಟ, ಸ್ವಂತಕ್ಕೆ ಬೆಳೆ ಮತ್ತು ತಾರಸಿ ತೋಟಗಳಿಗೆ ತರಕಾರಿ ಮತ್ತು ಹೂ ಬೀಜಗಳು. ಐಐಎಚ್ಆರ್ ಮತ್ತು ತೋಟಗಾರಿಕೆ ವಿಶ್ವವಿದ್ಯಾಲಯದ ಅಧಿಕ ಇಳುವರಿಯ ಸುಧಾರಿತ ತಳಿ ಹಾಗೂ ಹೈಬ್ರಿಡ್ ಬೀಜಗಳು. 50 ರೂಪಾಯಿ ಚಿಕ್ಕ ಪ್ಯಾಕೆಟ್ನಲ್ಲಿ. ಯುಪಿಐ ಮೂಲಕ ಹಣ ಪಾವತಿಸಿದರೆ ಅಂಚೆ ಮೂಲಕ ಬೀಜ ನಿಮ್ಮ ಮನೆ ಬಾಗಿಲಿಗೆ. ಅಧಿಕೃತ ತಳಿಗಳ ನಿಜ ಬೀಜಗಳು.
ಫಾರ್ಮ್ ಟಿವಿಯ ಮೊಳಕೆ ಗ್ಯಾರಂಟಿ. ಜಸ್ಟ್ ಸೀಡ್ಸ್. ಮುಂದುವರೆದು ಪ್ರತಿ ವರ್ಷ ಕೃಷಿ ಯಾಂತ್ರೀಕರಣ ಯೋಜನೆ ಅನುಷ್ಠಾನ ಮಾಡಲಾಗ್ತದೆ ಕೃಷಿ ಇಲಾಖೆಯಿಂದ. ಈ ಒಂದು ಕೃಷಿ ಯಾಂತ್ರೀಕರಣ ಯೋಜನೆಯಲ್ಲಿ ನಾವು ಯಂತ್ರೋಪಕರಣಗಳು ಇತ್ತೀಚಿನ ದಿನಗಳಲ್ಲಿ ಮಾನವ ಸಂಪನ್ಮೂಲಗಳು ಕಡಿಮೆ ಆಗ್ತಾ ಇರೋದ್ರಿಂದ, ಕೃಷಿಗೆ ಬಳಕೆ ಆಗುವಂಥದ್ದು ಕಡಿಮೆ ಆಗ್ತಾ ಇರೋದ್ರಿಂದ ಈ ಯಂತ್ರಗಳ ಸಹಾಯದಿಂದ ಅದನ್ನು ನಾವು ಎಫಿಷಿಯನ್ಸ್ನ ಜಾಸ್ತಿ ಮಾಡುವಂಥ ನಿಟ್ಟಿನಲ್ಲಿ ಯಂತ್ರೋಪಕರಣಗಳ ಬಳಕೆಯನ್ನೇ ಅವನ್ನ ಪ್ರೋತ್ಸಾಹ ಮಾಡಬೇಕು ಅಂತ ಒಂದು ದೃಷ್ಟಿಯಿಂದ ಕೃಷಿ ಯಂತ್ರೋಪಕರಣಗಳಿಗೆ ಸಹಾಯಧನದಲ್ಲಿ ರೈತರಿಗೆ ವಿತರಿಸಲಾಗ್ತದೆ. ಯಾವೆಲ್ಲ ಉಪಕರಣಗಳು ನಾವು ಹಂತವಾಗಿ ಹೇಳಬೇಕು ಅಂದರೆ, ಮೊದಲಿಗೆ ಭೂಮಿ ಸಿದ್ಧತೆ ಉಪಕರಣಗಳು ಅಂತ ಬಂದಾಗ ನಮಗೆ ಈ ಪವರ್ ಟಿಲ್ಲರ್ ಆಗಿರ್ಬೋದು, ರೋಟೋವೇಟರ್ಗಳು, ಕಲ್ಟಿವೇಟರ್ಗಳು, ನೇಗಿಲುಗಳು, ಡಿಸ್ಕ್ ಹ್ಯಾರೋಗಳು, ಈ ಎಲ್ಲ ಇನ್ನೂ ಹಲವಾರು ವಿಧಗಳ ಒಂದು ಭೂಮಿ ಸಿದ್ಧತೆ ಉಪಕರಣಗಳು ಕೂಡ ಸಹಾಯಧನದಲ್ಲಿ ಸಿಗ್ತದೆ. ಆ ಸಹಾಯಧನ ಸಾಮಾನ್ಯ ವರ್ಗದ ರೈತರಿಗೆ 50%, ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ರೈತರಿಗೆ 90%. ಇದು ಏನಾಗ್ತದೆ, L1 ದರಕ್ಕೆ 50% ಮತ್ತು 90% ಸಹಾಯಧನ ಸಿಗ್ತದೆ. ಗರಿಷ್ಠ ಸಹಾಯಧನ ಒಬ್ಬ ರೈತನಿಗೆ ಆ ವರ್ಷದಲ್ಲಿ ಗರಿಷ್ಠ 1 ಲಕ್ಷ ಮಿತಿಗೊಳಿಸಲಾಗ್ತದೆ. 1 ಲಕ್ಷಕ್ಕೆ ಮಾತ್ರ ಮಿತಿಗೊಳಿಸಿ ಸಹಾಯಧನ ನೀಡಲಾಗ್ತದೆ ಪ್ರತಿಯೊಬ್ಬ ರೈತರಿಗೆ. ಈ ಭೂಮಿ ಸಿದ್ಧತೆ ಉಪಕರಣಗಳ ನಂತರ ನಾವು ನಾಟಿ ಮಾಡಲು ಬಳಸುವಂಥ ಉಪಕರಣಗಳ ಬಗ್ಗೆ, ಸೀಡ್ ಡ್ರಿಲ್ ಅಂತ ಹೇಳ್ತೀವಿ ಕೂರಿಗೆ, ಅದೇ ರೀತಿ ಭತ್ತದ ನಾಟಿ ಮಾಡುವ ಯಂತ್ರಗಳು, ಮತ್ತು ಬೇರೆ ಸೀಡ್ ಕಮ್ ಫರ್ಟಿಲೈಸರ್ ಡ್ರಿಲ್ಗಳು ಅಂತ ಹೇಳ್ತೀವಿ. ಇವು ಕೆಲವೊಂದು ನಾಟಿ ಮಾಡಲು ಬಳಕೆಯಾಗುವಂಥ ಉಪಕರಣಗಳಾಗಿದ್ದಾವೆ. ಅದರ ನಂತರ ಅಂತರ ಬೇಸಾಯದಲ್ಲಿ ನಾವು ಈ ಬ್ರಷ್ ಕಟರ್ಗಳು, ಕಳೆ ಒಂದು ಅನಗತ್ಯ ಕಳೆಗಳನ್ನ ನಿರ್ವಹಣೆ ಮಾಡಲು ಈ ಬ್ರಷ್ ಕಟರ್ಗಳನ್ನ ಬಳಕೆ ಮಾಡ್ತೀವಿ. ಅದೇ ರೀತಿ ಅಂತರ ಬೇಸಾಯದಲ್ಲಿ ಉಪಯೋಗ ಮಾಡಲಿಕ್ಕೆ ಅಂತ ಕೆಲವೊಂದು ರೋಟರಿ ಟಿಲ್ಲರ್ಗಳು, ಪವರ್ ವೀಡರ್ಗಳನ್ನ ಬಳಕೆ ಮಾಡ್ತೀವಿ. ಇದರಲ್ಲಿ 3 HP 4 HP ಹಿಡಿದು 9 HP ತನಕನೂ ಬೇರೆ ಬೇರೆ ವಿಧಗಳ ಒಂದು ರೋಟರಿ ಟಿಲ್ಲರ್, ಪವರ್ ವೀಡರ್ಗಳು ಸಹಾಯಧನದಲ್ಲಿ ದೊರಕುತ್ತವೆ. ಮುಂದುವರೆದು ಕಟಾವಿಗೆ ಬಳಸುವಂಥ ಯಂತ್ರೋಪಕರಣಗಳು, ಮಲ್ಟಿ ಕ್ರಾಪ್ ಥ್ರೆಷರ್ ಅಂತ ಹೇಳ್ತೀವಿ, ರೀಪರ್ ಅಂತ ಹೇಳ್ತೀವಿ. ಅದೇ ರೀತಿ ಬೇರೆ ಬೇರೆ ಈಗ ಮುಸ್ಕಿನ ಜೋಳಕ್ಕೆ ಬಂದರೆ ಮುಸ್ಕಿನ ಜೋಳ ಹಾರ್ವೆಸ್ಟ್ ಮಾಡುವಂಥದ್ದು, ಈ ಥರ ಕಟಾವು ಯಂತ್ರಗಳನ್ನ ಕೂಡ ನಾವು ಸಹಾಯಧನದಲ್ಲಿ ನೀಡಲಾಗ್ತದೆ. ಅದು ಬಿಟ್ಟು ತ್ಯಾಜ್ಯ ನಿರ್ವಹಣೆಗೆ ಕೆಲವೊಂದು ಚಾಫ್ ಕಟರ್ಗಳನ್ನ ಯೂಸ್ ಮಾಡ್ತೀವಿ. ಇದು ಚಾಫ್ ಕಟರ್ಗಳು ಜಮೀನಿನಲ್ಲಿ ಈ ಅನಗತ್ಯ ಕಸಗಳನ್ನ ಕೂಡ ಅದನ್ನು ಪುಡಿ ಮಾಡೋಕ್ಕೆ ಬಳಸ್ತೀವಿ. ಅದು ಬಿಟ್ಟರೆ ಮೇವನ್ನು ಕತ್ತರಿಸಿಗೂ ಕೂಡ ಚಾಫ್ ಕಟರ್ಗಳನ್ನ ಬಳಕೆ ಮಾಡ್ತೀವಿ. ಕಟಾವಿನ ನಂತರ ಸಂಸ್ಕರಣೆ ಮಾಡಲು ದೊರಕುವಂಥ ಉಪಕರಣಗಳು, ಈಗ ರಾಗಿ ಕ್ಲೀನಿಂಗ್ ಮೆಷಿನ್ ಆಗ್ಬೋದು, ಬೇರೆ ಬೇರೆ ವಿಧವಾದಂಥ ಆಯಿಲ್ ಎಕ್ಸ್ಪೆಲ್ಲರ್ಗಳು, ಫ್ಲೋರ್ ಮಿಲ್ಗಳು, ದಾಲ್ ಪ್ರೊಸೆಸರ್ ಮಿಲ್ಗಳು, ಪಲ್ವರೈಸರ್ಗಳು, ಇವು ಕೂಡ ಕೃಷಿ ಸಂಸ್ಕರಣೆಯ ಭಾಗವಾಗಿ ನಾವು ಸಹಾಯಧನದಲ್ಲಿ ವಿತರಣೆ ಮಾಡ್ತೀವಿ. ನಂತರ ಯೋಜನೆ ಅಂತ ಹೇಳಿದ್ರೆ, ಪ್ರತಿ ವರ್ಷ ಸೂಕ್ಷ್ಮ ನೀರಾವರಿ ಯೋಜನೆ ಪ್ರತಿ ವರ್ಷ ಅದನ್ನು ಅನುಷ್ಠಾನ ಮಾಡಲಾಗ್ತದೆ. ಸೂಕ್ಷ್ಮ ನೀರಾವರಿ ಯೋಜನೆಯಲ್ಲಿ ತುಂತುರು ನೀರಾವರಿ ಘಟಕಗಳನ್ನ ನೀಡಲು ಒಂದು ಅವಕಾಶ ಇರ್ತದೆ. ಅದೇ ರೀತಿ ಹನಿ ನೀರಾವರಿಗೂ ಕೂಡ ಈಗ ನಮ್ಮಲ್ಲಿ ಕೃಷಿ ಇಲಾಖೆಯಲ್ಲಿ ಮೈಸೂರು ತಾಲೂಕಿನಲ್ಲಿ ಕಬ್ಬು ಬೆಳೆಗೆ ಹನಿ ನೀರಾವರಿ ಮಾಡ್ಕೊಳ್ಳೋದಕ್ಕೆ ಅವಕಾಶ ಇದೆ. ಸೂಕ್ಷ್ಮ ನೀರಾವರಿ ಘಟಕಗಳಿಗೆ ಬಂದರೆ 1 ಎಕರೆಗಿಂತ ಹೆಚ್ಚಿನ ವಿಸ್ತೀರ್ಣ ಹೊಂದಿರೋರಿಗೆ 1 ಹೆಕ್ಟೇರ್ದ ಒಂದು ಘಟಕನ ಇದು ಮಾಡ್ತೀವಿ. 1 ಹೆಕ್ಟೇರ್ ಘಟಕ ಅಂತ ಹೇಳಿದ್ರೆ ಅದರಲ್ಲಿ 30 ಲೆಂತ್ ಪೈಪು, 5 ಜೆಟ್ಟು ಮತ್ತು ಬೇರೆ ಕಪ್ಲರ್ಸ್ಗಳು, ಆಕ್ಸೆಸರೀಸು ಬರ್ತದೆ. 40 ಗುಂಟೆಗಿಂತ ಕಡಿಮೆ ಇರುವಂಥ ವಿಸ್ತೀರ್ಣಕ್ಕೆ 1/2 ಹೆಕ್ಟೇರ್ ಘಟಕವನ್ನು ನೀಡಲಾಗ್ತದೆ.
ಅದರಲ್ಲಿ 18 ಲೆಂತ್ ಪೈಪು, 3 ಜೆಟ್ಗಳು ಮತ್ತು ಬೇರೆ ಆಕ್ಸೆಸರೀಸ್ಗಳು ಒಳಗೊಂಡಿರುತ್ತದೆ. ಇದರಲ್ಲೂ ಕೂಡ ಸಾಮಾನ್ಯ ವರ್ಗದ ರೈತರಿಗೆ ಮತ್ತು ಪರಿಶಿಷ್ಟ ಜಾತಿ ಪಂಗಡದ ರೈತರಿಗೆ 90% ಸಹಾಯಧನ ನೀಡಲಿಕ್ಕೆ ಅವಕಾಶ ಇರ್ತದೆ. ಸೂಕ್ಷ್ಮ ನೀರಾವರಿ ಯೋಜನೆಯಲ್ಲಿ ವಿಶೇಷವಾಗಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ರೈತರಿಗೆ ಅವರು 2 ಹೆಕ್ಟೇರ್ಗಿಂತ ಹೆಚ್ಚಿನ ವಿಸ್ತೀರ್ಣ ಹೊಂದಿರೋರಿಗೆ ಮತ್ತೊಂದು ಹೆಕ್ಟೇರ್ಗೆ ಕೊಳ್ಳಲು ಕೂಡ ಒಂದು ಅವಕಾಶ ಇರ್ತದೆ. 2 ಹೆಕ್ಟೇರ್ವರೆಗಿನ ವಿಸ್ತೀರ್ಣ ಹೊಂದಿರುವಂಥ ರೈತರಿಗೆ ಅದನ್ನು ಕೂಡ ರೈತರು ಉಪಯೋಗ ಪಡ್ಕೊಳ್ಬೋದು ಅಂತ ತಿಳಿಸ್ತೀನಿ. ಇಷ್ಟು ಹೇಳಿ ಕೆಲವೊಂದು ಯೋಜನೆಗಳ ಬಗ್ಗೆ ಮಾಹಿತಿ ನೀಡಿದ್ದೀನಿ. ತಾವುಗಳು ಹೆಚ್ಚಿನ ಒಂದು ಮಾಹಿತಿಗೆ ರೈತ ಸಂಪರ್ಕ ಕೇಂದ್ರಗಳು ಮೈಸೂರು ತಾಲೂಕಿನ ಕಸ್ಬಾ, ಇಲವಾಲ, ವರುಣ ಹಾಗೂ ಜೈಪುರ ಹೋಬಳಿಯ ರೈತ ಸಂಪರ್ಕ ಕೇಂದ್ರಗಳಿಗೆ ತೆರಳಿ ಅಲ್ಲಿನ ಸಿಬ್ಬಂದಿಗಳನ್ನ ಸಂಪರ್ಕ ಮಾಡ್ಬೋದು. ತಾಲೂಕು ಮಟ್ಟದಲ್ಲಿ ಯಾವುದೇ ರೀತಿಯ ತಮಗೆ ಹೆಚ್ಚಿನ ಮಾಹಿತಿ ಬೇಕು ಅಂತ ಹೇಳಿದ್ರೆ ಸಹಾಯಕ ಕೃಷಿ ನಿರ್ದೇಶಕರ ಕಚೇರಿಯಲ್ಲಿ ನೀವು ಸಂಪರ್ಕ ಮಾಡ್ಬೋದು ಅಂತೇಳಿ ನನ್ನ ಮಾತುಗಳನ್ನು ಮುಗಿಸ್ತೀನಿ. ಧನ್ಯವಾದಗಳು. ನಮಸ್ತೆ. ವೀಕ್ಷಕರೇ, ಇಷ್ಟೊತ್ತು ನಮಗೆ ಡಾಕ್ಟರ್ ಜಯರಾಮ್ ಬಿಡಿ ಸರ್ ಅವರು ಹೇಳ್ತಾ ಇದ್ರು ಈ ರೈತ ಸಂಪರ್ಕ ಕೇಂದ್ರದ ಕಾರ್ಯವೈಖರಿ ಹೇಗೆ, ಈ ಫ್ರೂಟ್ಸ್ ಐಡಿಗಳನ್ನು ಯಾವ ರೀತಿ ನೋಂದಣಿ ಮಾಡ್ಕೊತಾರೆ ರೈತರಿಂದ, ಅದಾದಮೇಲೆ ಸಬ್ಸಿಡಿಗಾಗಿ ರೈತರು ಏನೆಲ್ಲ ಮಾಡಬೇಕು, ಕೃಷಿ ಇಲಾಖೆ ಅಂದರೆ ಏನು, ಅದರಲ್ಲಿ ಎಷ್ಟು ವಿಭಾಗಗಳಿರ್ತವೆ, ತಾಲೂಕು ಮಟ್ಟದಲ್ಲಿ ಏನಿರುತ್ತೆ, ಜಿಲ್ಲಾ ಮಟ್ಟದಲ್ಲಿ ಏನಿರುತ್ತೆ, ಮತ್ತು ಈ ಕೃಷಿ ಉಪ ಕಚೇರಿಗಳಂದ್ರೆ ಏನು ಅನ್ನೋದು ಕುರಿತು ಸಾಕಷ್ಟು ಮಾಹಿತಿಗಳನ್ನು ನಮ್ಮ ಮುಂದಿಗೆ ಹಂಚಿಕೊಂಡ್ರು. ಹಾಗಾಗಿ ಇಷ್ಟೊತ್ತು ಮಾಹಿತಿ ಕೊಟ್ಟಿದ್ದಕ್ಕೆ ಇವರಿಗೆ ಧನ್ಯವಾದಗಳನ್ನು ತಿಳಿಸುತ್ತಾ ಇವತ್ತಿನ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ನಮಸ್ಕಾರಗಳು.